ಇವಾಗ ಎಲ್ಲಿ ನೋಡಿದರೂ ತುಂಬ ಬಿಸಿಲು ಸೆಕೆ. ಈ ಹಕ್ಕಿಗಳೆಲ್ಲ ನೀರನ್ನು ಹುಡಿಕೊಂಡು ಬರ್ತಾ ಇವೆ. ಅದಕ್ಕೋಸ್ಕರ ಬೆಳಿಗ್ಗೆ ನಾನು ಎಲ್ಲ ಕಡೆ ನೀರನ್ನು ತುಂಬಿಸಿಡ್ತಾ ಇದ್ದೇನೆ. ಈ ಟೆರೆಸ್ ಮೇಲೆ ಕೂಡ ಮರದಲ್ಲಿ ಹಕ್ಕಿಯ ಗೂಡು ಇದೆ, ಅದಕ್ಕೆ ಅಲ್ಲಿ ಕೂಡ ನೀರನ್ನು ಇಟ್ಟಿದ್ದೇನೆ. ಮನೆ ಸುತ್ತ ನವಿಲುಗಳು ಕೂಡ ತುಂಬ ಬರ್ತಾ ಇವೆ, ಆದ ಕಾರಣ ನಾನು ಎಲ್ಲ ಕಡೆ ಅಲ್ಲಲ್ಲಿ ನೀರನ್ನು ಇಡ್ತಾ ಇದ್ದೇನೆ. ಎಲ್ಲ ಸಾಕು ಪ್ರಾಣಿಗಳಿಗೂ ನೀರು ಬೇಕೇ ಬೇಕು. ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು 2 ಬಗೆಯ ಉಪ್ಪಿನಕಾಯಿನ ಮಾಡ್ತಾ ಇದ್ದೇನೆ. ಮಾವಿನ ಮಿಡಿ ಉಪ್ಪಿನಕಾಯಿ ಮತ್ತು ಮಾವಿನ ಪೀಸ್ ಮಾಡಿ ಉಪ್ಪಿನಕಾಯಿ ಮಾಡ್ತಾರಲ್ಲ, ನೆಕ್ಕರೆ ಮಾವಿದೆ, ಅದರ ಉಪ್ಪಿನಕಾಯಿನ ಮಾಡ್ತೇನೆ. ಅದನ್ನು ಯಾವ ರೀತಿ ತಯಾರಿಸ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೆ. ಬನ್ನಿ, ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ರೆಡಿ ಮಾಡೋಣ. ಇದು ಕಾಟು ಮಾವಿನಕಾಯಿ, ಮಿಡಿ ಉಪ್ಪಿನಕಾಯಿಗೆ ತುಂಬ ಒಳ್ಳೆಯದಾಗ್ತದೆ. ಒಬ್ಬರು ನಮಗೆ ಕೊಟ್ಟಿದ್ದರು, ಅದನ್ನು ನಾನು ಎಲ್ಲ ಕ್ಲೀನ್ ಮಾಡಿ ಉಪ್ಪಿನಲ್ಲಿ ಹಾಕಿಟ್ಟೆ. ಎಲ್ಲ ಮಾವಿನಕಾಯಿಯನ್ನು ಕ್ಲೀನ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ನಂತರ ಅದಕ್ಕೆ ಉಪ್ಪನ್ನು ಹಾಕಿಡ್ತಾ ಇದ್ದೇನೆ. ಉಪ್ಪಿನಕಾಯಿ ಹಾಕುವಾಗ ಪ್ರತಿಯೊಂದು ವಸ್ತು ಚೆನ್ನಾಗಿ ಡ್ರೈ ಆಗಿದ್ದರೆ ಆ ಉಪ್ಪಿನಕಾಯಿ ತುಂಬ ಸಮಯಕ್ಕೆ ಉಳಿಯುವುದು. ನೀರಿನ ಪಸೆ ಇದ್ದರೆ ಮಾತ್ರ ಉಪ್ಪಿನಕಾಯಿ ಹಾಳಾಗೋದು. ಮೊದಲಿಗೆ ಉಪ್ಪಿನಕಾಯಿಗೆ ಮಸಾಲೆ ಮಾಡಲಿಕ್ಕೆ ಉಪ್ಪಿನ ನೀರನ್ನು ರೆಡಿ ಮಾಡ್ತಾ ಇದ್ದೇನೆ. ಸಾಧಾರಣ 2 ಮುಷ್ಟಿಷ್ಟು ಉಪ್ಪನ್ನು ಹಾಕಿ ನೀರನ್ನು ರೆಡಿ ಮಾಡಿಟ್ಟು ತಣಿಯಲ್ಲಿಡೋಣ. ನಂತರ ಒಂದು ಪ್ಯಾನ್ನಲ್ಲಿ 2 ಹಿಡಿಯಷ್ಟು ಸಾಸಿವೆ ಹಾಗೂ ಒಂದು 20-25ರಷ್ಟು ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಕಡಿಯಲಿಕ್ಕೆ ಸುಲಭ ಆಗುವುದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಬಿಸಿಲಿಗೆ ಇಟ್ಟರೂ ಕೂಡ ಸಾಕಾಗ್ತದೆ. ನಾನು ಅದಕ್ಕೆ ಸಿಂಪಲಾದ ಮಸಾಲವನ್ನು ಮಾಡ್ತಾಯಿದ್ದೇನೆ, ಅದು ತುಂಬ ರುಚಿಯಾಗಿದೆ. ಇದಕ್ಕೆ ಜಾಸ್ತಿ ಏನು ಪದಾರ್ಥಗಳನ್ನು ಹಾಕಲಿಲ್ಲ. ಸ್ವಲ್ಪ ಮೆಣಸು, ಸಾಸಿವೆ, ಸ್ವಲ್ಪ ಅರಶಿನ ಪೌಡರ್ ಹಾಗೂ ಸ್ವಲ್ಪ ವಿನೆಗರನ್ನು ಸೇರಿಸಿದ್ದೇನೆ. ಇದು ಕಡೆದು ಹಾಕುವಾಗ ಸ್ವಲ್ಪ ಹುಳಿ ಕಡಿಮೆ ಇತ್ತು, ಆದ ಕಾರಣ ವಿನೆಗರನ್ನು ಹಾಕಿದ್ದೆ. ಅದು ಹಾಕಿದರೆ ಸ್ವಲ್ಪ ಜಾಸ್ತಿ ಸಮಯದವರೆಗೆ ಬಾಳಲಿಕ್ಕೆ ಬರುವುದು, ಆದ ಕಾರಣ ನಾನು ಸ್ವಲ್ಪ ವಿನೆಗರನ್ನು ಕೂಡ ಸೇರಿಸಿದ್ದೇನೆ. ಹಾಗೂ ಸ್ವಲ್ಪ ಕಡೆಯುವಾಗ ಇಂಗನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ, ಒಳ್ಳೆ ಪರಿಮಳ ಬರಲಿಕ್ಕೋಸ್ಕರ. ನಾನು ಈ ಉಪ್ಪಿನಕಾಯಿಗೆ ಭಾರವನ್ನು ಸ್ವಲ್ಪ ಇಟ್ಟಿದ್ದೆ, ಕಲ್ಲನ್ನು ಪ್ಲಾಸ್ಟಿಕ್ ಒಳಗೆ ಹಾಕಿ ಅದನ್ನು ಇಟ್ಟಿದ್ದೆ. ನಾನು ಕಡೆದು ಹಾಕಲಿಕ್ಕೆ ತುಂಬ ಲೇಟ್ ಆಯಿತು, ಆದ ಕಾರಣ ಅದಕ್ಕೆ ಮಾವಿನ ಮಿಡಿಗೆ ಸ್ವಲ್ಪ ಕಲರ್ ಬಂದಿದೆ, ಆದರೂ ಗಟ್ಟಿಯಾಗಿದೆ. ಇದು ಪರಿಮಳ ಕೂಡ ಇದೆ ಇದಕ್ಕೆ. ಇದು ಎಳತಾದ ಮಿಡಿ ಆದ್ದರಿಂದ ಇಂಥ ಉಪ್ಪಿನಕಾಯಿ ಒಳ್ಳೆ ರುಚಿಯಾಗಿರುವುದು. ನಾನು ಇದನ್ನು ಕಟ್ ಮಾಡಿಕೊಂಡಿದ್ದೇನೆ, ಸ್ವಲ್ಪ ದೊಡ್ಡದಾದ ಕಾರಣ ಸೈಜ್ ದೊಡ್ಡದಿತ್ತು, ಆದ ಕಾರಣ ಕಟ್ ಮಾಡಿ ಅದಕ್ಕೆ ಮಸಾಲವನ್ನು ಸೇರಿಸ್ತಾ ಇದ್ದೇನೆ. ಇದು ಮಿಕ್ಸ್ ಮಾಡಿ ಆಗುವಾಗ ಅದಕ್ಕೆ ಸ್ವಲ್ಪ ಹುಳಿ ಅಂಶ ಕಡಿಮೆ ಇತ್ತು, ಆದ ಕಾರಣ ಇದಕ್ಕೆ ನಾನು ಸ್ವಲ್ಪ ವಿನೆಗರನ್ನು ಸೇರಿಸ್ತಾ ಇದ್ದೇನೆ. ಉಪ್ಪಿನಕಾಯಿಗೆ ಕೊನೆಗೊಂದು ಎಳ್ಳೆಣ್ಣೆಯಿಂದ ಒಗ್ಗರಣೆಯನ್ನು ಕೊಡೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಅದು ತಣಿದ ನಂತರ ಈ ಒಗ್ಗರಣೆಯನ್ನು ಮಿಕ್ಸ್ ಮಾಡುವುದು. ಎಳ್ಳೆಣ್ಣೆ ಹಾಕಿದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗುವುದಿಲ್ಲ. ಇದು ನೆಕ್ಕರೆ ಮಾವಿನಕಾಯಿ. ಇದರ ಉಪ್ಪಿನಕಾಯಿ ಜಾಸ್ತಿ ಸಮಯಕ್ಕೆ ಬರುವುದಿಲ್ಲ, ಅದು ಜಾಗ್ರತೆಯಿಂದ ಇಟ್ಟರೆ, ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಸಮಯದವರೆಗೆ ಇದು ಬಾಳುವಿಕೆ ಬರುವುದು. ಇದರಿಂದ ನಾನು ಸ್ವಲ್ಪ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೇನೆ. ನಾನು ಇಷ್ಟು ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೇನೆ. ಇದನ್ನೊಂದು ಕ್ಲೀನಾದ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಅದನ್ನು ಕಟ್ ಮಾಡಿ ಉಪ್ಪಿನಲ್ಲಿ ಹಾಕಿಡುವುದು. ಈ ನೆಕ್ಕರೆ ಮಾವಿನಕಾಯಿಗೆ ಒಂದು ಪ್ರತ್ಯೇಕ ರುಚಿ, ಒಳ್ಳೆ ಪರಿಮಳ ಕೂಡ. ಇದು ಜಾಸ್ತಿ ಹುಳಿ ಇಲ್ಲ, ಆದ ಕಾರಣ ಹೀಗೆ ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗುವುದು. ನಮ್ಮ ಹಳ್ಳಿಯಲ್ಲಿ
ಇಂಥ ನೆಕ್ಕರೆ ಮಾವಿನಕಾಯಿ ಎಲ್ಲ ಇಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತದೆ. ಇದು ಹಣ್ಣಾದರೆ ತುಂಬ ರುಚಿ, ಇದು ಎಲ್ಲರಿಗೂ ತುಂಬ ಇಷ್ಟ. ಇದು ಕಟ್ ಮಾಡಿ ಆಯಿತು. ಇದನ್ನೀಗ ಒಂದು, ನನ್ನಲ್ಲಿ ಗ್ಲಾಸ್ ಜಾರ್ ಇಲ್ಲ, ಆದ ಕಾರಣ ನಾನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕ್ತಾಯಿದ್ದೀನಿ. ಇದು ಲೇಯರ್ ಆಗಿ ಸ್ವಲ್ಪ ಮಾವಿನ ಪೀಸ್ ಹಾಗೂ ಸ್ವಲ್ಪ ಉಪ್ಪು ಅದೇ ರೀತಿ ಫುಲ್ ಬಾಟ್ಲಲ್ಲಿ ಹಾಕಿ ಆಯಿತು. ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು. ಉಪ್ಪು ನೀರಲ್ಲೇ ಹೋಳುಗಳು ಮುಳುಗಿ ನಿಂತರೆ ಪೀಸ್ಗಳು ಹಾಳಾಗೋದಿಲ್ಲ, ಮೆತ್ತಗಾಗೋದಿಲ್ಲ. ಒಂದು ಬಾಟ್ಲು ಫುಲ್ ಆಯಿತು. ಇದಕ್ಕೆ 2 ದಿನದ ನಂತರ ನಾನು ಕಡೆದು ಹಾಕ್ತಾ ಇದ್ದೇನೆ. 2 ದಿನದ ನಂತರ ಈ ಕಲರ್ ಬಂದಿದೆ ನೋಡಿ. ಇದಕ್ಕೆ ಕೂಡ ಅದೇ ರೀತಿ ಉಪ್ಪಿನ ನೀರನ್ನು ರೆಡಿ ಮಾಡ್ತಾ ಇದ್ದೇನೆ. ಈ ಉಪ್ಪಿನ ನೀರು ಮಾಡಿಟ್ರೆ ಎಷ್ಟು ಸಮಯಕ್ಕೆ ಹಾಳಾಗೋದು, ನಮಗೆ ಉಪ್ಪಿನಕಾಯಿಗೆ ಬೇಕಾಗುವಾಗ ಈ ನೀರನ್ನು ಸೇರಿಸಬಹುದು. ಇದಕ್ಕೆ ಕೂಡ ನಾನು ಸಿಂಪಲಾದ ಮಸಾಲವನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ಬಳ್ಳಿ ಮೆಣಸು ಹಾಗೂ ಸ್ವಲ್ಪ ಊರಮೆಣಸು ಮಿಕ್ಸ್ ಮಾಡಿದ್ದೇನೆ. ಊರಮೆಣಸು ಮಾತ್ರ ಇದ್ದರೆ ಒಳ್ಳೆಯದಾಗ್ತದೆ ಉಪ್ಪಿನಕಾಯಿ, ಆದರೆ ತುಂಬ ಖಾರ ಆಗೋದು, ಆದ ಕಾರಣ ನಾನು ಈ ಬಳ್ಳಿ ಮೆಣಸನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. 4 ಸ್ಪೂನ್ನಷ್ಟು ಸಾಸಿವೆ ಹಾಗೂ ಒಂದು ಅರ್ಧ ಚಮಚದಷ್ಟು ಅರಶಿನ ಪೌಡರನ್ನು ಹಾಕಿ ಸ್ವಲ್ಪ ಇಂಗು ಪೌಡರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಪರಿಮಳಕ್ಕೆ. ಉಪ್ಪಿನಕಾಯಿಗೆ ಹಿಂಗಿದ್ರೆ ತುಂಬ ರುಚಿಯಾಗೋದು, ಪರಿಮಳ ಆಗೋದು. ಅದಕ್ಕೆ ಉಪ್ಪಿನ ನೀರನ್ನು ಸೇರಿಸಿ ಈಗ ನೈಸಾಗಿ ಕಡೆಯುವುದು. ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಅರ್ಧಂಬರ್ಧ ಕಡಿದರೆ ತುಂಬ ರುಚಿಯಾಗ್ತದೆ, ಒಳ್ಳೆಯದಾಗ್ತದೆ. ಆದರೆ ಈ ಪೀಸ್ ಉಪ್ಪಿನಕಾಯಿನ ಮಾಡುವಾಗ ನೈಸಾಗಿ ಕಡಿದರೆ ಒಳ್ಳೆಯದು ಮಸಾಲ. ಇವಾಗ ಎಲ್ಲ ಮಸಾಲವನ್ನು ಸೇರಿಸಿ ನಮಗೆ ಎಷ್ಟು ದಪ್ಪ ಬೇಕು ಅಳತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡೋದು. ಈ ನೆಕ್ಕರೆ ಮಾವಿನಕಾಯಿಗೆ ಹುಳಿ ಸ್ವಲ್ಪ ಕಡಿಮೆ ಆದ ಕಾರಣ ಅದಕ್ಕೆ ನಾನು ವಿನೆಗರನ್ನು ಸೇರಿಸಿದೆ. ವಿನೆಗರ್ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ, ಆದ ಕಾರಣ ಅಗತ್ಯ ಬಿದ್ದರೆ ಮಾತ್ರ ಹಾಕಿದರೆ ಒಳ್ಳೆಯದು. ಯಾರಿಗಾದರೂ ಸ್ವಲ್ಪ ಸಮಯ ಇಟ್ಟು ಅದನ್ನು ಕೊಡುವುದಾದರೆ ಅದಕ್ಕೆ ವಿನೆಗರ್ ಹಾಕುವುದು ಒಳ್ಳೆಯದು. ಇಲ್ಲದ್ರೆ ಮನೆಯಲ್ಲೇ ಉಪಯೋಗಿಸೋದಾದರೆ ಫ್ರಿಜ್ಜಲ್ಲಿಡುವ ಉಪ್ಪಿನಕಾಯಿ ಆದರೆ ಅದಕ್ಕೆ ವಿನೆಗರನ್ನು ಹಾಕುವ ಅಗತ್ಯವಿಲ್ಲ. ಇದಕ್ಕೆ ಒಂದು ಸಿಂಪಲಾದ ಒಗ್ಗರಣೆ. ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಹಾಗೂ ಬೆಳ್ಳುಳ್ಳಿಯನ್ನು ಸೇರಿಸಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡುವುದು. ಇವಾಗ ನಮ್ಮ ಒಳ್ಳೆ ಪರಿಮಳವಾದ ರುಚಿಯಾದ ಉಪ್ಪಿನಕಾಯಿ ರೆಡಿಯಾಗಿದೆ. ಉಳಿದ ಮಾವಿನಕಾಯಿಯನ್ನು ನಾನು ಈ ರೀತಿ ಇದರ ಸಿಪ್ಪೆ ತೆಗೆದು ಸ್ಕ್ರೇಪರಲ್ಲಿ ಇದನ್ನು ಚೆನ್ನಾಗಿ ಬಿಸಿಲಿಗೆ ಒಂದು 4-5 ದಿನ ಚೆನ್ನಾಗಿ ಒಣಗಿಸಿದರೆ ಇದರಿಂದ ಆಮ್ಚೂರನ್ನು ಮಾಡ್ಬೋದು. ಮಳೆಗಾಲಕ್ಕೆ ಕೂಡ ಇದನ್ನು ಸಂಗ್ರಹಿಸಿ ಇಡ್ಬೋದು. ಈ ಮಾವಿನ ಸೀಸನ್ನಲ್ಲಿ ಮಾವಿನಕಾಯಿಂದ ನಮಗೆ ಬೇರೆ ಬೇರೆ ರೀತಿಯ ಜ್ಯೂಸ್ಗಳನ್ನು, ಚಟ್ನಿ ಹಾಗೆ ಬೇರೆ ಬೇರೆ ವಿಧದ ಪದಾರ್ಥಗಳನ್ನು ಮಾಡ್ಬೋದು. ಸ್ವಲ್ಪ ಪುದೀನವನ್ನು ಕೂಡ ತಂದಿಟ್ಟಿದ್ದೇನೆ. ಜ್ಯೂಸಿಗೆ ಸ್ವಲ್ಪ ಪುದೀನ ಹಾಕಿದರೆ ತುಂಬ ರುಚಿಯಾಗುವುದು. ಹಸಿ ಮಾವಿನ ಜ್ಯೂಸ್ ಕೂಡ ತುಂಬ ರುಚಿಯಾಗಿರ್ತದೆ. ನಾನು ಸಮಯ ಇರುವಾಗ ಸ್ವಲ್ಪ ಸ್ವಲ್ಪ ಇದನ್ನು ಕಟ್ ಮಾಡಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಇಟ್ಟಿದ್ದೇನೆ. ರಾತ್ರಿ ಹೊತ್ತಲ್ಲಿ ಇದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡ್ರೆ ಮರುದಿವಸ ಬೆಳಿಗ್ಗೆ ಬೇಗನೆ ಬಿಸಿಲಿಗೆ ಒಣಗಲಿಕ್ಕೆ ಹಾಕಲಿಕ್ಕೆ ಸುಲಭವಾಗುವುದು. ಇದು ಕಟ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಇದು ಕಳೆದ ವರ್ಷದ ಮಾವಿನ ಪೀಸ್, ಇದನ್ನು ನಾನು ಬಿಸಿಲಿಗಿಟ್ಟೆ. ಇದು ಈ ವರ್ಷದ ಮಾವಿನಕಾಯಿ 2 ಬಿಸಿಲಿಗೆ ಒಣಗಿಸಿದ್ದೇನೆ. ಇನ್ನು ಉಳಿದದೆಲ್ಲ ಕಟ್ ಮಾಡಿ ಒಣಗ್ತಾ ಇದೆ ಬಿಸಿಲಿಗೆ. ಈಗ ತುಂಬ ಬಿಸಿಲಿದೆ, ಖಾರವಾದ ಬಿಸಿಲಿದೆ, ಆದ ಕಾರಣ ಬೇಗನೆ ಒಣಗುವುದು. ಈ ಬಿಸಿಲಿಗೆ ಏನು ಬೇಕಾದರೂ ಒಣಗ್ಬೋದು. ಗೇರು ಬೀಜವನ್ನು ಕೂಡ ಇದೇ ರೀತಿ ಕೆಂಪಗಾಗೋವರೆಗೆ ನಾವು ಒಣಗಿಸುವುದು. ನಂತರ ಅದರ ಗೋಡಂಬಿಯನ್ನು ತೆಗೆದಿಟ್ಟು 1 ವರ್ಷದವರೆಗೆ ಉಳಿಯುತ್ತದೆ. ಮಜ್ಜಿಗೆ ಮಾಡಲಿಕ್ಕೆ ಗಾಂಧಾರಿಯನ್ನು ಕೊಯ್ಯಲಿಕ್ಕೆ ಬಂದಿದ್ದೇನೆ. ನಾನು ಹರಿವೆ ಬೀಜವನ್ನು ಹಾಕಿದ್ದೆ, ಇಷ್ಟು ದೊಡ್ಡದಾಗಿದೆ ಈಗ ಹರಿವೆ, ಅಲಸಂಡೆ ಹಾಗೂ ದಾರಪೀರೆ ಎಲ್ಲ ಬೀಜವನ್ನು ಹಾಕಿದ್ದೆ. ಸ್ವಲ್ಪ ತೊಂಡೆಕಾಯಿ ಕೂಡ ಆಗ್ತಾಯಿದೆ. ಇದು ಊರಿಗೆ ಸಿಕ್ಕಿದ್ದು 4 ತೊಂಡೆಕಾಯಿ. ಸೋರೆಕಾಯಿಯ ಬಳ್ಳಿಯಲ್ಲಿ ಕೂಡ ಹೂವು ಹೋಗ್ತಾ ಇದೆ, ಕಾಯಿಗಳಾಗ್ತಾ ಇವೆ. ಎಷ್ಟು ಉಳಿಯುತ್ತೆ ಅಂತೇಳಿ ಗೊತ್ತಿಲ್ಲ. ಇದು 2ನೇ ಸಲದ ಸೂರ್ಯಕಾಂತಿ ಒಣಗಿದೆ. ಇದನ್ನು ಕೈಯಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ, ಆದ ಕಾರಣ
ಕತ್ತರಿಯಲ್ಲೇ ಕಟ್ ಮಾಡಬೇಕಷ್ಟೇ. ಅಲ್ಲಲ್ಲಿ ಈಗ ಸೋರೆಕಾಯಿ ಆಗ್ತಾ ಇದೆ. ದೂರದಲ್ಲಿ ಒಂದು ಏರೋಪ್ಲೇನ್ ಹೋಗ್ತಾ ಇದೆ. ಈಗಲಾದರೂ ಈ ಏರೋಪ್ಲೇನ್ ಹೋಗುವಾಗ ಒಮ್ಮೆ ನೋಡುವ ಹುಚ್ಚು ಇನ್ನೂ ಬಿಡಲಿಲ್ಲ. ಸನ್ಫ್ಲವರ್ ಒಣಗಿದೆ, ಅದನ್ನೀಗ ಕಟ್ ಮಾಡ್ತಾ ಇದ್ದೇನೆ. ಈ ಸೂರ್ಯಕಾಂತಿಯನ್ನು ನಾವು ಸೌಂದರ್ಯಕ್ಕೋಸ್ಕರ ನೆಟ್ಟಿದ್ದೆವು. ನಮ್ಮ ಊರಲ್ಲಿ ಆಗ್ತದೆ ಅಂತೇಳಿ ಗೊತ್ತಿರಲಿಲ್ಲ, ಅದಕ್ಕೆ ನಾವು ಟ್ರೈ ಮಾಡಿದರೆ ಸೂರ್ಯಕಾಂತಿ ನಮ್ಮ ಊರಲ್ಲಿ ಕೂಡ ತುಂಬ ಆಗ್ತಾಯಿದೆ. ನೆಟ್ಟರೆ ಒಳ್ಳೆ ಬಿಸಿಲು ಬೇಕು, ನೀರು ಬೇಕು. ಸೂರ್ಯಕಾಂತಿಯ ಬೀಜವನ್ನು ತಿಂತಾರೆ, ಹಾಗೂ ಆ ಬೀಜದಿಂದ ಎಣ್ಣೆ ಕೂಡ ತೆಗಿತಾರೆ. ಮನೆಯಲ್ಲೇ ಅದನ್ನು ಮಿಕ್ಸಿಯಲ್ಲಿ ಕಡೆದು ಅದರ ಕೈಯಲ್ಲಿ ಅದನ್ನು ಹಿಂಡಿ ಎಣ್ಣೆ ತೆಗೆಯುವುದನ್ನು ನೋಡಿದ್ದು ಯೂಟ್ಯೂಬಲ್ಲಿ. ಸನ್ಫ್ಲವರ್ ಆಯಿಲ್ ಇದೇ ಹೂವಿನಿಂದ ತೆಗೆಯುವುದು. ಇದು ತನ್ನಷ್ಟಕ್ಕೆ ಬೆಳೆದು ಬಂದ ಗಾಂಧಾರಿಯ ಗಿಡಗಳು. ಇದರಲ್ಲಿ ಈಗ ಗಾಂಧಾರಿ ಆಗ್ತಾ ಇದೆ. ನಾನು ಸ್ವಲ್ಪ ಕೊಯ್ದುಕೊಂಡು ಬಂದೆ. ಈಗ ತುಂಬ ಬಿಸಿಲು ಹಾಗೂ ದಾಹ ಕೂಡ ಜಾಸ್ತಿ. ಅದಕ್ಕೆ ಮಧ್ಯಾಹ್ನದ ಹೊತ್ತಲ್ಲಿ ಈ ತಂಪಾದ ಮಜ್ಜಿಗೆ ಕುಡಿಲಿಕ್ಕೆ ತುಂಬ ಖುಷಿ ಆಗ್ತದೆ. ಈ ಮಜ್ಜಿಗೆಗೆ ಗಾಂಧಾರಿ ಮೆಣಸು ಹಾಕಿದರೆ ಅದರ ಟೇಸ್ಟೇ ಬೇರೆ. ಎಷ್ಟು ಕಾಯಿ ಮೆಣಸು ಹಾಕಿದರೂ ಈ ಗಾಂಧಾರಿ ಹಾಕಿದ ಟೇಸ್ಟ್ ಬರುವುದಿಲ್ಲ. ಒಂದು ತುಂಡು ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಗೂ ಗಾಂಧಾರಿ ಹಾಕಿದರೆ ಸಾಕು. ಒಳ್ಳೆ ಟೇಸ್ಟದ ಸೂಪರಾದ ಮಜ್ಜಿಗೆ ರೆಡಿ ಆಗುವುದು. ಇದು ನಮ್ಮ ಮಾವಿನ ಮರ. ಈ ಮರದಲ್ಲಿರುವ ಹೂವಿನ ಗೊಂಚಲನ್ನು ನಾನು ಅವತ್ತು ವಿಡಿಯೋ ಹಾಕಿದ್ದೆ. ಅದೇ ಗೊಂಚಲಲ್ಲಿ ಈಗ ಮಾವಿನ ಹಣ್ಣು ಆಗ್ತಾ ಇದೆ. ಇದರಿಂದ ತುಂಬ ಸಲ ನಾನು ಮಾವಿನಕಾಯಿಯನ್ನು ಕೊಯ್ದಿದ್ದೇನೆ. ಈ ಮಾವಿನ ಸೀಸನ್ನಲ್ಲಿ ಬೇರೆ ಬೇರೆ ಥರದ ತಿಂಡಿಗಳನ್ನೆಲ್ಲ ನಾನು ಮಾಡ್ತೇನೆ. ಅದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಪೈನಾಪಲ್ ಕೂಡ ಹಣ್ಣಾಗ್ತಾ ಇದೆ, ಅದನ್ನು ಕೂಡ ಡ್ರೈ ಆಗಿ ನಾನು ಒಣಗಿಸಿದ್ದೇನೆ. ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೇನೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋದಲ್ಲಿ ಹಾಕ್ತೇನೆ. ನಮ್ಮ ಈ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.